ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಗೋಷ್ಠಿಯ ನಿರ್ದೇಶಕರಿಗೆ ನಮಸ್ಕರಿಸುತ್ತಾ, ಸೋದರ ಸೋದರಿಯರೇ, ಈ ದಿನ ಸಾಧನೆಗೆ ಬೇಕಾದಂತಹ ಅದ್ಭುತವಾದಂತಹ ವಿಚಾರಗಳನ್ನು ತಿಳಿತಾ ಇದ್ದೀವಿ. ಇಲ್ಲಿಯವರೆಗೂ ನಮ್ಮ ಹಿರಿಯ ಸಹೋದರಿ ಕ್ಲೇಶಗಳ ನಿವಾರಣೆ, ಈ ಕ್ಲೇಶಗಳು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟು ಅದರ ನಿವಾರಣೆಯಲ್ಲಿ ನಮ್ಮ ಬಂಧನ ಹಾಗೂ ದುಃಖದ ಮೂಲ ಯಾವುದು, ಏನಿದ್ರು ನಾವು ಟ್ರೀಟ್ಮೆಂಟು ಮೇಲ್ಗಡೆ ಮಾತ್ರ ಕೊಡ್ತಾ ಇರ್ತೀವಿ, ಅವರ ಭಾಷಣದಲ್ಲಿ ಬಂದ ರೀತಿಯಲ್ಲಿ ಬೇರೆಗೆ ಟ್ರೀಟ್ಮೆಂಟ್ ಹೋಗಿರೋದಿಲ್ಲ. ಹಾಗಾಗಿ ಸಂದರ್ಭ ಬಂದಾಗ ಅದು ಮತ್ತೆ ಮತ್ತೆ ಚಿಗುರ್ತಾ ಇರುತ್ತೆ ಈ ಕ್ಲೇಶಗಳು ಅನ್ನುವಂಥದ್ದು. ಹಾಗಾಗಿ ಮೂಲದಲ್ಲಿ ನಮಗೆ ಬೇಕಾಗಿರುವಂತಹ ನಿವಾರಣೆಯನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ, ಯೋಗಾಂಗಾನುಷ್ಠಾನಾತ್ ಅಶುದ್ಧಿ ಕ್ಷಯ ಜ್ಞಾನದೀಪ್ತಿ ವಿವಾಕ ಖ್ಯಾತೆ ಅಂತ ಹೇಳ್ತಾರೆ. ಅಂದರೆ ವಿವೇಕದ ಉದಯ, ಜ್ಞಾನದೀಪ್ತಿಯಿಂದ ನಾವು ಜೀವನದಲ್ಲಿ ಮುಂದುವರೆದು ಕೈವಲ್ಯದವರೆಗೆ ಸಾಗಬಹುದು ಅನ್ನುವಂಥದ್ದು ಕ್ಲೇಶಗಳ ನಿವಾರಣೆಯಿಂದ ನಮಗೆ ಸಿಗುವಂತಹ ಅತ್ಯದ್ಭುತವಾದ ಒಂದು ಅಂಶ ಅನ್ನುವಂಥದ್ದು ನಮಗೆಲ್ಲ ಅರ್ಥ ಆಗ್ತಾ ಇದೆ. ಹಾಗೆಯೇ ಆ ಕ್ಲೇಶಗಳ ನಿವಾರಣೆಯ ವಿಚಾರವಾಗಿ ನಾವು ಸಾಧನೆಯನ್ನು ಮಾಡಬೇಕಾದರೆ ಅಷ್ಟ ಅಂಗಗಳ ವಿಚಾರವಾಗಿ ನಮಗೆ ತಿಳುವಳಿಕೆ ಬೇಕು. ಯಾವುದು ಆ ಅಷ್ಟ ಅಂಗ ಅಂದರೆ ಘಟ್ಟಗಳು, ರೀತಿಗಳು ಅಂತ ಹೇಳ್ಬೋದು. ಅಷ್ಟ ಅಂದರೆ 8. ಯಾವುದು ಆ 8 ಅಂದಾಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗಾನಿ. ಈ 8 ಅಂಗಗಳ ಮುಖಾಂತರ ನಾವು ಸಮಾಧಿಯನ್ನು, ಅಂದರೆ ಸಮಾಧಿ ಅನ್ನೋಂಥದ್ದೇ 8ನೆಯ ಅಂಗ. ಇಲ್ಲಿ ಈಗ ನಾವು ಪ್ರಥಮವಾಗಿ ಬೇಸಿಸ್, ಫೌಂಡೇಶನ್ ಯಾವುದು? ಯಮ, ನಿಯಮ. ಆ ಮುಖ್ಯವಾಗಿರುವಂತಹ ಅಂಶಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಈ ಉಪನ್ಯಾಸದಲ್ಲಿ ಯಮಗಳ ಬಗ್ಗೆ, ಯಮ ಅಂದರೆ ಯಾವ್ಯಾವುದು ಬರುತ್ತೆ, ಅದು ಯಾವ ರೀತಿಯಾಗಿ ನಮ್ಮಲ್ಲಿ ಸಾಧನೆ ಆಗಬೇಕು ಅಂತ ಈ ಯಮಗಳ ಬಗ್ಗೆ ಹೇಳ್ತಾ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಪಂಚಮಹಾವ್ರತಗಳು. ನಾವು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ ಹಾಗೆ, ವರಮಹಾಲಕ್ಷ್ಮಿ ವ್ರತ ಮಾಡಿದ ಹಾಗೆ, ಲೌಕಿಕದ ಅಭಿವೃದ್ಧಿಗಾಗಿ ನಾವು ಮನೆಗಳಲ್ಲಿ ಏನು ವ್ರತಗಳನ್ನು ಮಾಡ್ತೀವೋ, ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕಾದ್ರೆ, ಬೆಳೆದು ಸಮಾಧಿಯನ್ನು ಸೇರಬೇಕಾದ್ರೆ, ಆತ್ಯಂತಿಕವಾದ ಕೈವಲ್ಯ ಪದವಿಯನ್ನು ಸೇರಬೇಕಾದ್ರೆ, ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನು ಆಚರಿಸಬೇಕಾಗಿರುವಂತಹ ಪಂಚ ಮಹಾವ್ರತಗಳು, ಅಂದರೆ ಪಂಚ ಅಂದರೆ 5, ಈ 5 ವ್ರತಗಳನ್ನು ನಾವು ಮಾಡಲೇಬೇಕು. ಈ 5 ವ್ರತಗಳು ಅನ್ನುವಂತಹ ಬುನಾದಿಯ ಮೇಲೆ ಮಾತ್ರನೇ ನಾವು ಆಧ್ಯಾತ್ಮಿಕ ಜೀವನ ಅನ್ನುವಂತಹ ಮಹತ್ತರವಾದ ಕಟ್ಟಡವನ್ನು ಕಟ್ಟೋದಕ್ಕೆ ಸಾಧ್ಯ. ಕಟ್ಟಡ ಏನೋ ಮಹತ್ತರವಾಗಿರುತ್ತೆ, ಅದರ ಫೌಂಡೇಶನ್, ಬುನಾದಿ ಭದ್ರವಾಗಿಲ್ಲ ಅಂದರೆ ಕಟ್ಟಡ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾವು ಒಂದೇ ಸಲ ಸಮಾಧಿಗೆ ಕೈ ಹಾಕ್ತೀವಿ ಅಂದರೆ ಅದು ಎಂದಿಗೂ ನಡೆಯದಂತಹ ಕೆಲಸ. ಕಾರಣ, ಬುನಾದಿ, ಫೌಂಡೇಶನ್ ಭದ್ರವಾಗಿರಬೇಕು. ಆ ಕಟ್ಟಡಕ್ಕೆ ಬುನಾದಿ ಯಾವುದು ಅಂತಂದರೆ ಈ ಪಂಚ ಮಹಾವ್ರತಗಳು, ನಾವು ಆಚರಿಸಲೇಬೇಕಾದಂತಹ ವ್ರತಗಳು. ಯಾವುದದು ಅಂತ ಹೇಳಿದಾಗ, ಅಹಿಂಸಾ, ಸತ್ಯ, ಆಸ್ತೇಯ,
ಬ್ರಹ್ಮಚರ್ಯ, ಅಪರಿಗ್ರಹ, ಯಮಾಹ. ಯಮ ಅನ್ನುವಂತಹ ಮೊದಲನೆಯ ಅಂಗದಲ್ಲಿ ಬರುವಂತಹ ಈ 5 ವಿಚಾರಗಳನ್ನು ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನು ಸಾಧಿಸಲೇಬೇಕು. ನಾನು ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಅನ್ನುವಂತಹ ದೃಢ ಸಂಕಲ್ಪವನ್ನು ಮಾಡಿದಂತಹ ಒಬ್ಬ ಸಾಧಕನು ಈ ವ್ರತಗಳನ್ನು ಆಚರಿಸಬೇಕು. ಯಾವುದು ಅಂದಾಗ ಅಹಿಂಸಾ, 2ನೇದು ಸತ್ಯ, 3ನೇದು ಆಸ್ತೇಯ, 4ನೇದು ಬ್ರಹ್ಮಚರ್ಯ, 5ನೇದು ಅಪರಿಗ್ರಹ. ಇದನ್ನೇ ನಾವು ಆತ್ಮ ಸಂಯಮ ಅಂದರೆ ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ರಿಸ್ಟ್ರೈಂಟ್. ಈಗ ನಮ್ಮ ಉಪನ್ಯಾಸದಲ್ಲಿ ಹಿರಿಯ ಸಹೋದರರು ಹೇಳಿದರು, ಆತ್ಮ ಪರಿಶೀಲನೆ. ಇದು ಯಾರನ್ನೋ ನೋಡುವಂಥದ್ದು ಅಲ್ಲ, ಯಾರೋ ಮಾಡುವಂಥ ತಪ್ಪುಗಳನ್ನು ಗಮನಿಸುವಂಥದ್ದು ಅಲ್ಲ, ನಮ್ಮನ್ನು ನಾವೇ ನೋಡಿಕೊಂಡು ನಮ್ಮನ್ನು ನಾವೇ ತಿದ್ದುಕೊಂಡು ಆಧ್ಯಾತ್ಮಿಕ ಮಾರ್ಗಕ್ಕೆ ಬೇಕಾಗಿರುವಂತಹ ಯೋಗ್ಯತೆಯನ್ನು, ಅರ್ಹತೆಯನ್ನು ಕಲಿಯುವಂತಹ, ಬೆಳೆಸಿಕೊಳ್ಳುವಂತಹ ಒಂದು ವಿಧಾನ. ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು, ಯೋಗ ಮಾರ್ಗದಲ್ಲಿ ನಾನು ನಡಿಬೇಕು ಅಂದಾಗ ಈ 5 ವ್ರತಗಳನ್ನು ನಾನು ಮಾಡಲೇಬೇಕು. ಅದಕ್ಕೆ ನಾವು ಅದನ್ನು ಆತ್ಮ ಸಂಯಮ, ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಆತ್ಮ ವಿನಿಗ್ರಹ, ನಿಗ್ರಹವನ್ನು ಮಾಡ್ಕೋಬೇಕು. ಯಾರನ್ನೋ ಕಂಟ್ರೋಲ್ ಮಾಡುವಂಥದ್ದು ಅಲ್ಲ, ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಿಕೊಂಡು ಆ ಮಾನಸಿಕ ಶಿಕ್ಷಣವನ್ನು, ಶಿಸ್ತನ್ನು ನಾವು ಅಭ್ಯಾಸ ಮಾಡಿದಾಗ ಮಾತ್ರನೇ ನಾವು ಯೋಗ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಯೋಗ ಜೀವನದಲ್ಲಿ ಕ್ಷೇಮವಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ಯಾಕೆಂದರೆ ಸುಮಾರಷ್ಟು ನಾವು ನೋಡ್ತಾ ಇರ್ತೀವಿ, ಯೋಗ ಜೀವನ ಅಂತಾರೆ, ಯೋಗ ಜೀವನದ ಹೆಸರನ್ನ ಹೇಳ್ತಾ ಇರ್ತಾರೆ. ಒಂದಷ್ಟು ಮುಂದ್ಗಡೆ ಹೋಗ್ತಾ ಇದ್ದಾಗೇನೆ ಗೊತ್ತಿಲ್ದಿರಾನೆ ಮೇಲಿಂದ ಜಾರುತ್ತಾರೆ. ಹತ್ತೋದು ಕಷ್ಟ, ಜಾರಿ ಬೀಳೋವಂಥದ್ದು ತುಂಬ ಸುಲಭ. ಹಾಗಾಗಿಯೇ ಹತ್ತೋವಾಗಲೇನೆ ಯಾವ ರೀತಿಯಾದ ಡಿಸಿಪ್ಲಿನ್, ಶಿಸ್ತಿಗೆ, ಶಿಕ್ಷಣಕ್ಕೆ ನಾವು ಒಳಗಾದಾಗ ಮಾತ್ರ ಹಂತ ಹಂತವಾಗಿ ನಾವು ಯೋಗ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರದ ಬಗ್ಗೆ ಹೇಳೋದಕ್ಕೆ ಆ ಅಂಗಕ್ಕೆ, ಪ್ರಥಮ ಅಂಗಕ್ಕೆ ನಾವು ಯಮ ಅಂತ ಕರಿತೀವಿ. ಅದನ್ನೇ ನಾವು ಈ ಯಮ ಅನ್ನುವಂಥದ್ದು ನಮಗೆ ಒಂದು ನೈತಿಕವಾಗಿರುವಂತಹ ತಳಹದಿಯನ್ನು ಹಾಕ್ಕೊಡುತ್ತೆ. ನೈತಿಕ ತಳಹದಿ, ಮಾರಲ್ ಫೌಂಡೇಶನ್ ಅಂತ ನಾವು ಕರಿತೀವಿ. ಹಾಗೆ ನಾವು ಮುಂದುವರೆದು ನೋಡಿದಾಗ ಪ್ರಥಮವಾಗಿ ನೋಡುವಂಥ, ಅಂದರೆ ಯಮದಲ್ಲಿ ಬರುವಂತಹ ಪ್ರಥಮವಾಗಿ ನೋಡುವಂತಹ ನಾವು ಸಾಧನೆ ಮಾಡಬೇಕಾಗಿರುವಂಥ ವಿಚಾರ ಯಾವುದು ಅಂತ ನೋಡಿದ್ರೆ ಮೊದಲನೆಯದು ಅಹಿಂಸೆ. ಅಹಿಂಸೆ, ಹಿಂಸೆ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಏನು ಅಂತಂದರೆ ಯಾವುದೋ ಕೋಳಿಯನ್ನು, ಕುರಿಯನ್ನು ಸಾಯಿಸುವಂಥದ್ದು. ನಾವು ಯಾರು ಕೂಡ ಕೋಳಿನ, ಕುರಿಯನ್ನು ಸಾಯಿಸ್ತಾನ ಅಂದಮೇಲೆ ನಾವು ಹಿಂಸೆನ ಮಾಡ್ತಾ ಇಲ್ಲ ಅಂತ. ಅಂದರೆ ಇಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮದು ಯೋಗ ಜೀವನ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ನಡುವೆ ಎಲ್ಲ ಬಸ್ಸುಗಳ ಮೇಲೆ ಹಾಕಿರ್ತಾರೆ, ಒಂದು ಪೇಂಟ್ ಮಾಡಿರ್ತಾರೆ, ಏನು ಅಂದರೆ ಪ್ರಾಣಿ ದಯೆ ಇರಲಿ. ತುಂಬ ರ್ಯಾಶ್ ಆಗಿ ಡ್ರೈವ್ ಮಾಡಿದಾಗ ಮುಂದ್ಗಡೆ ಬರುವಂಥ ನಾಯಿಗೋ ಬೆಕ್ಕುಗೋ ಹಿಡಿದು ಅಂಥದ್ದು ಬೇಡ, ಪ್ರಾಣಿ ದಯೆ ಇದ್ದು ಆ ಕಾನ್ಷಿಯಸ್ನೆಸ್ಸಿಂದ ಡ್ರೈವರು ಡ್ರೈವ್ ಮಾಡಿದಾಗ ಒಂದಷ್ಟು ಪ್ರಾಣಿಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಅರೆ ನಾವು ಯಾರು ಯೋಗ ಜೀವನದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಳ್ತಾ ಇದ್ದೀವೋ ಅಂಥವರು ಪ್ರಾಣಿ ಹಿಂಸೆ ಮಾತ್ರ ಮಾಡದೇ ಇದ್ರೆ ಸಾಕ. ಮೊದಲನೇ ಹಂತದಲ್ಲಿ ಹಿಂಸೆನೇ ತಪ್ಪು, ಹೌದಾ? ಅದು ಗೊತ್ತಿರೋವಂಥ ವಿಚಾರ. ಇಲ್ಲ ಅಷ್ಟೇ ಸಾಕ, ಬರೀ ಪ್ರಾಣಿಗಳನ್ನು ಸಾಯಿಸದೇ ಇದ್ರೆ ಮಾತ್ರನೇ ಅದು ಅಹಿಂಸೆ ಅಂತ ಅನ್ನಿಸ್ಕೊಳ್ಳುತ್ತಾ? ಇಲ್ಲ ಇನ್ನೂ ಆಳವಾಗಿ ಏನಾದರೂ ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಇದೆಯಾ ಅನ್ನೋದನ್ನು ನೋಡಿದಾಗ ನಥಿಂಗ್ ಶಾರ್ಟ್ ಆಫ್ ಒನ್ನೆಸ್ ಆಫ್ ಲೈಫ್ ಈಸ್ ಸ್ಪಿರಿಚುವಲ್ ಅಂತ ಮಾತೆ ಅನಿ ಬೆಸೆಂಟ್ ಹೇಳ್ತಾರೆ. ಅಂದರೆ ನೀನು ಆಧ್ಯಾತ್ಮಿಕ ಜೀವನದಲ್ಲಿ ಹೆಜ್ಜೆಯನ್ನು ಹಾಕಬೇಕು ಅಂತ ಅಂದ್ಕೊಂಡಾಗ ಏಕತ್ವ ಮನುಪಶ್ಯತಃ, ಎಲ್ಲರಲ್ಲೂ ಇರುವಂತಹ ಆತ್ಮ
ಚೈತನ್ಯ ಒಂದೇ ಅನ್ನೋದನ್ನ ನೀನು ಗ್ರಹಿಸಿದಾಗ ಮಾತ್ರನೇ ಅದು ನಿನ್ನ ಆಧ್ಯಾತ್ಮಿಕ ಜೀವನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಇನ್ನು ಯಾವುದೂ ಕೂಡ ಸ್ಪಿರಿಚುವಲ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಹೇಳೋಂಥದ್ದು ಯಾರು ಅಂದರೆ ಮಾತೆ ಎನಿಬೆಸೆಂಟ್. ಅಂದರೆ ಇಲ್ಲಿವರೆಗೂ ನಾವು ಉಪನ್ಯಾಸದಲ್ಲಿ ನೋಡೋದು ಏನದು, ಅವಿದ್ಯೆ ಅಂದರೆ ಏನು, ಎಲ್ಲರಲ್ಲೂ ಇರುವಂತಹ, ನನ್ನಲ್ಲೂ ಇರುವಂತಹ ಆ ಆತ್ಮ ಚೈತನ್ಯ, ಆ ಭಗವಂತನ ಕಿಡಿ, ನನ್ನಲ್ಲಿರುವಂಥದ್ದು ಭಗವಂತನ ಕಿಡಿ, ಎಲ್ಲರಲ್ಲೂ ಇರುವಂಥದ್ದು ಭಗವಂತನ ಕಿಡಿ ಅಂತ ನೀನು ಅರ್ಥ ಮಾಡಿಕೊಂಡಾಗ, ಅದು ನಿನ್ನ ಅನುಭವಕ್ಕೆ ಬಂದಾಗ ಅದು ಮಾತ್ರ ಆಧ್ಯಾತ್ಮಿಕ ಜೀವನ. ಅದಲ್ಲದಿರ ಎಲ್ಲಿವರೆಗೂ ನಾನು ಬೇರೆ ನೀನು ಬೇರೆ ಅನ್ನೋಂಥ ಭಾವನೆ ನಿನ್ನಲ್ಲಿ ಇರುತ್ತೋ ಅಲ್ಲಿಯವರೆಗೂ, ನಾವು ಹೋದ ವರ್ಷ ಇದೇ ದಿನ ಜುಲೈ 5ನೇ ತಾರೀಕು ನಮ್ಮ ಸುವರ್ಣ ಮಹೋತ್ಸವದಲ್ಲಿ ನಾವು ಇಟ್ಟಂತಹ ವ್ಯಾಸಂಗಕ್ಕೆ ಇಟ್ಟಂತಹ ಅಮೋಘವಾದ ಗ್ರಂಥ ಮಾರ್ಗ ಜ್ಯೋತಿ, ಅದರಲ್ಲಿ ಬರುತ್ತೆ ಪ್ರತ್ಯೇಕತಾ ಮನೋಭಾವನೆಯನ್ನು ಕೊಲ್ಲು. ಪ್ರತ್ಯೇಕತೆ ಅಂದರೆ ಏನು, ನಾನು ಬೇರೆ ನೀನು ಬೇರೆ. ಎಲ್ಲಿಯವರೆಗೂ ನಾನು ಬೇರೆ ನೀನು ಬೇರೆ. ಯಾರು ಬೇರೆ, ದೇಹ ಬೇರೆ, ನನ್ನ ದೇಹ ಬೇರೆ ನಿನ್ನ ದೇಹ ಬೇರೆ. ಆದರೆ ಒಳಗಿರುವಂತಹ ಆತ್ಮ ಚೈತನ್ಯ ಒಂದೇ ಅನ್ನುವಂತಹ ಅರಿವು ಇದ್ದಾಗ ನಿನ್ನ ಜೀವನ ಶೈಲಿನೇ ಬೇರೆ ಆಗುತ್ತೆ, ನಾನು ಜೀವನ ಮಾಡೋ ರೀತಿನೇ ಬೇರೆ ಆಗುತ್ತೆ. ಅಂದರೆ ಬರೀ ನನ್ನ ಕೆಲಸಗಳಲ್ಲಿ ಮಾತ್ರ ನಾನು ಅಹಿಂಸೆಯಿಂದ ನಡ್ಕೊಳ್ಳೋದು ಅಷ್ಟೇ ಅಲ್ಲ, ನನ್ನ ಮಾತುಗಳಲ್ಲಿ, ನನ್ನ ಯೋಚನೆಗಳಲ್ಲಿ ಎಂದಿಗೂ ಯಾರಿಗೂ ನೋವನ್ನು ಕೊಡದೇ ಇರುವಂತಹದ್ದು ಅಹಿಂಸೆ. ಹೌದಾ? ಬರೀ ಶರೀರದಿಂದ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟೋದು ಅದು ಹಿಂಸೆ ಅಂತಲೋ, ಶರೀರದಿಂದ ಅವರ ಶರೀರಕ್ಕೆ ತೊಂದರೆ ಮಾಡದೇ ಇದ್ರೆ ಅದು ಅಹಿಂಸೆ ಅನ್ನೋಂಥದ್ದು ಖಂಡಿತ ಅಲ್ಲ. ಈ ನಾಗರಿಕ ಸಮಾಜದಲ್ಲಿ 4 ಮಾತು ಮಾತಾಡೋಕ್ಕೆ ಬರುತ್ತೆ ಅಂತ ಗೊತ್ತಾದ ತಕ್ಷಣವೇ ನನ್ನ ಮಾತುಗಳು ವಿಷಪೂರಿತ ಬಾಣಗಳಾಗಿ ಇನ್ನೊಬ್ಬರ ಹೃದಯವನ್ನು ಚುಚ್ಚೋದೇ ನನ್ನ ಕೆಲಸ. ಅದು ಯಾರಿಗೂ ಕಾಣಿಸೋದಿಲ್ಲ. ಅದನ್ನು ಏನಂತ ಕರಿಬೇಕು ನಾವು? ಅವರ ಹೃದಯಕ್ಕೆ ಎಷ್ಟು ನೋವಾಯಿತು, ಯಾರಿಗೆ ಏನು ವೀಕ್ನೆಸ್ ಇರುತ್ತೆ, ಯಾರಿಗೆ ಏನು ತೊಂದರೆ ಇರುತ್ತೆ, ಯಾರಿಗೆ ಯಾವ ವಿಚಾರದಲ್ಲಿ ನೋವಿರುತ್ತೆ, 4 ಜನ ಕೂತಾಗ ಆ ವಿಚಾರವನ್ನೇ ಮಾತಾಡೋವಂಥದ್ದು. ಅದು ಅವರಿಗೆ ಮಾತ್ರ ಅರ್ಥ ಆಗುತ್ತೆ. ಇನ್ನು 3 ನಗ್ತಾ ಇರ್ತಾರೆ, ಅವರು ಒಳಗಡೆ ನೋವನ್ನು ತಿಂತಾ ಇರ್ತಾರೆ. ನಂದು ಯೋಗ ಜೀವನ ಅಂತ ಹೇಳ್ಕೊಳ್ಳೋವಂಥದ್ದು. ಇದು ಹಿಂಸೆ ಅಲ್ಲವಾ? ಹಿಂಸೆ ಅಲ್ವಾ? ಇದು ಇನ್ನಷ್ಟು ಸೂಕ್ಷ್ಮ. ಕೆಲವರು ಹೇಳ್ತಾರೆ, ಒಂದು ಏಟು ಕೊಟ್ಟು ನಾನು ತಡಿತೀನಿ, ಮಾತು ತಡೆಯಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ. ಅಂದರೆ ಅರ್ಥ ಏನು? ಇನ್ನಷ್ಟು ಸೂಕ್ಷ್ಮವಾಗಿ ಅವ್ರಿಗೆ ನಾವು ನೋವನ್ನು ಕೊಡ್ತಾ ಇದ್ದೀವಿ. ನಮ್ಮ ಯೋಚನೆಗಳು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಇರಬೇಕಾಗಿರುವಂಥ ಯೋಚನೆಗಳು ಯಾವಾಗಲೂ ದ್ವೇಷ, ಯಾವಾಗಲೂ ಕೋಪ. ಒಬ್ಬ ವ್ಯಕ್ತಿಯ ನೆನಪಾದ ತಕ್ಷಣವೇ ಅವರ ವಿಚಾರದಲ್ಲಿ ಯಾವುದೋ ಒಂದು ರೀತಿಯಾದ ಅಸಮಾಧಾನ, ವಾತಾವರಣ ಎಲ್ಲ ದ್ವೇಷಪೂರಿತವಾಗಿರುವಂತಹ ಆಲೋಚನೆಗಳಿಂದ ತುಂಬಿರುವಂಥದ್ದು. ಕಷ್ಟ ಬಂದಾಗ ನಾನೇನು ಮಾಡಿದೆ, ನಾನೇನು ತೊಂದರೆ ಮಾಡಿದೆ, ಇದನ್ನೇನಂತಾರೆ? ಇಡೀ ವಾತಾವರಣದಲ್ಲಿ ಹಿಂಸಾತ್ಮಕವಾಗಿರುವಂತಹ ಯೋಚನೆಗಳನ್ನು ತುಂಬಿದಾಗ ವಾಪಸ್ಸು ನನಗೂ ಹಿಂಸಾತ್ಮಕವಾದಂತಹ ಯೋಚನೆಗಳಷ್ಟೇ ಬರುತ್ತೆ. ಏನೇ ಇದ್ರೂ ನಾನು ಮಾನಸಿಕವಾಗಿ ಪ್ರಶಾಂತವಾಗಿದ್ದೀನಿ ಅಂತ ಧೈರ್ಯವಾಗಿ ಎದೆ ಮುಟ್ಟಿ ಹೇಳ್ಕೊಳ್ಳೋವಂಥವ್ರು ಎಷ್ಟು ಜನ ಇದ್ದಾರೆ? ಎಲ್ಲ ಇದೆ, ಎಲ್ಲ ಇದೆ. ಪರ್ಫೆಕ್ಟ್ ಪೀಸ್, ದ ಪೀಸ್ ವಿಥೌಟ್ ದ ಶಾಡ್ ಆಫ್ ಸಾರೋ ಎಷ್ಟು ಜನಕ್ಕಿದೆ? ಕಾರಣ ಏನು? ನಾವು ಯಾರು ಹಿಂಸೆ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡಿರೋವಂಥದ್ದು. ನಾವೆಲ್ಲ
ಸತ್ಯಕಾಮಗೆ ಹೋಗ್ತೀವಿ ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು. ಏನು ಪ್ರಯೋಜನ? ನನಗೇನು ಪ್ರಯೋಜನ? ಸಮಾಜಕ್ಕೇನು ಪ್ರಯೋಜನ? ನೋಡಿದ್ರ ಎಲ್ಲಿದೆ ನಮ್ಮ ಸಾಧನೆ? ಒಂದನೇ ಅಂಗದಲ್ಲೇನೆ ಪ್ರಥಮ ವಿಚಾರ, ಅಲ್ಲೇ ನಾವು ಮುಂದಕ್ಕೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಅಷ್ಟಾಂಗದಲ್ಲಿ ಒಂದನೇ ಅಂಗ ಯಮ, ಅದರಲ್ಲಿ ಪ್ರಥಮವಾಗಿರುವಂಥದ್ದು ಅಹಿಂಸೆ. ಶರೀರಕ್ಕೆ ನೋವು ಕೊಡದೇ ಇರ್ಬೋದು, ಮಾತುಗಳಲ್ಲಿ, ಯೋಚನೆಗಳಲ್ಲಿ ಮುಖ್ಯವಾಗಿ ನಾವು ಸದಾ ತೊಂದರೆಯನ್ನೇ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸಲ ಒಂದು ಮಾತು ಹೊರಗಡೆಗೆ ಬಂದಾಗ, ಒಂದು ಯೋಚನೆ ನಮ್ಮಲ್ಲಿ ಉದ್ಭವ ಆದಾಗ, ಇದು ಏನು, ಇದರಿಂದ ಯಾರಿಗೇನಾದರೂ ಅನುಕೂಲ ಆಗ್ತಾ ಇದೆಯಾ, ಸಮಾಜಕ್ಕೆ ಒಳ್ಳೆಯದಾಗುವಂತಹ ಯೋಚನೆ ನನ್ನಲ್ಲಿ ಉದ್ಭವ ಆಗ್ತಾ ಇದೆಯಾ, ಅದರ ಕಡೆ ಗಮನ ಸದಾ ಇರಬೇಕು. ವಾತಾವರಣದ ತುಂಬ ಶುಭ ಸಂಕಲ್ಪಗಳನ್ನು ತುಂಬೋ ರೀತಿಯಲ್ಲಿ ಇರಬೇಕು. ಯಾವ ರೀತಿಯಲ್ಲೂ ಕೂಡ ನಮ್ಮಿಂದ ಒಂದು ಅಹಿಂಸೆ ಸಾಕು. ಒಂದು ಉಪನ್ಯಾಸಕ್ಕೆ ನಮ್ಮಂಥ ಹಿರಿಯ ಸಹೋದರರುಗಳಾದರೆ ಒಂದು ದಿನದ ಗೋಷ್ಠಿನೇ ಸಾಕು. ಒಂದು ಇಡೀ ದಿನದ ಗೋಷ್ಠಿ ಅಹಿಂಸೆ ಅನ್ನೋದ್ರ ಬಗ್ಗೆ ನಡೆದರೂ ಕೂಡ ಬೇಕಾದಷ್ಟು ಆಗುತ್ತೆ ನಮ್ಮ ಸಾಧನೆಗೆ. ಆದರೆ ನಮಗಿನ್ನೂ ಮುಂದೆ ಅಂಗಗಳು ಇದೆ, ಮುಂದಕ್ಕೆ ಹೋಗೋಣ. ಅಂದರೆ ಈ ಅಹಿಂಸೆ ಅನ್ನೋಂಥದ್ದನ್ನು ನಾವು ಅಭ್ಯಾಸ ಮಾಡ್ತಾ ಬಂದಾಗ, ಹಿಂಸೆಯಿಂದ ದೂರ ಬಂದಿದ್ದೀವಿ ಅಂದರೆ ಅರ್ಥ ಏನು? ನೆಗೆಟಿವ್ ಇಂದ ಝೀರೋಗೆ ಬಂದಿದ್ದೀವಿ ಅಂತ. ಹಿಂಸೆಯಿಂದ ದೂರ ಬಂದಿದ್ದೀವಿ ಅಂದರೆ ನೆಗೆಟಿವ್ ಇಂದ ಝೀರೋ ಲೆವೆಲ್ಗೆ ಬಂದಿದ್ದೀವಿ ಅಂತ. ಆದರೆ ಝೀರೋ ಇಂದ ಮುಂದಕ್ಕೆ ಹೋಗ್ಬೇಕಲ್ಲ, +1 +2 +3ಗೆ ಹೋಗಬೇಕು ಅಂದರೆ ಎಲ್ಲಿಯವರೆಗೂ ನಮ್ಮಲ್ಲಿ ಈ ಅಹಿಂಸಾ ಭಾವನೆ ಅನ್ನೋವಂಥದ್ದು, ಇಡೀ ಜೀವ ಚೈತನ್ಯ, ಒನ್ಲೆಸ್ ಆಫ್ ಲೈಫ್ ಅನ್ನೋದು ಅರ್ಥ ಆಗುತ್ತೋ ಆಗ ನಮ್ಮಲ್ಲಿ ಪ್ರೇಮ ಭಾವನೆ ಉದ್ಭವ ಆಗುತ್ತೆ. ಇದು ಒಂದು ಟೆಸ್ಟ್. ಎಲ್ಲೂ ನೋಡಲು ನಮಗೆ ಆ ಪ್ರೇಮದ ಸ್ಪಂದನಗಳು ಉದ್ಭವ ಆಗುತ್ತೆ. ನಮ್ಮ ಹತ್ತಿರಕ್ಕೆ ಯಾರು ಬಂದರೂ ಕೂಡ ಹಾ ಅನ್ನುವಂಥ ಭಾವನೆ ಅವರಿಗೆ ಹಾ ಅಂತ ದುಃಖದ ಭಾವನೆ ಅಲ್ಲ. ಏನೋ ಆರಾಮಾಯ್ತಪ್ಪ ಅವರ ಸನ್ನಿವೇಶದಲ್ಲಿ, ಅವರೊಂದಿಗೆ ಒಂದು 5 ನಿಮಿಷ ಇದ್ದಿದ್ದಕ್ಕೆ ಆರಾಮ ಅನ್ನಿಸ್ತು, ಅವರೊಂದಿಗೆ ಒಂದು 5 ನಿಮಿಷ ಮಾತಾಡಿದ್ದಕ್ಕೆ ನನಗೆ ಆರಾಮ ಅನ್ನಿಸ್ತು. ಅದು ಆ ಪ್ರೇಮ ಭಾವನೆ ನಮ್ಮಲ್ಲೇ ಉದ್ಭವ ಆಗುತ್ತೆ. ಆ ಪ್ರೇಮ ಕರುಣೆಯಾಗಿ ಕನ್ವರ್ಟ್ ಆಗುತ್ತೆ. ಅದೇ ಸೇವೆಯಾಗಿ ಹೊರಗಡೆಗೆ ಬರುತ್ತೆ. ನಮ್ಮಲ್ಲಿ ಆ ಅಹಿಂಸೆ ಅನ್ನುವಂಥದ್ದು ಪಾಸಿಟಿವ್ ಆಗಿ ಬೆಳೀತಾ ಬಂದರೆ. ಇನ್ನು ಮುಂದಿನ ಅಂಗ ಸತ್ಯ. ಸತ್ಯ ಅಂದರೆ ಈಗ ಅಂದ್ಕೊಂಡ್ವಲ್ಲ, ನಾವು ಡೀಪರ್ ಮೀನಿಂಗನ್ನು ತಗೊಳ್ತಾ ಹೋಗ್ಬೇಕು. ಸತ್ಯ ಅಂದರೆ ಬರೀ ಸುಳ್ಳು ಹೇಳದೇ ಇರುವಂಥದ್ದು ಮಾತ್ರ ಸತ್ಯ ಅಲ್ಲ. ಇನ್ನೇನು, ಇರೋದು ಸ್ವಲ್ಪ ಆದರೂ ಅದರ ಬಗ್ಗೆ ಹೆಚ್ಚಿಗೆ ಹೇಳೋವಂಥದ್ದು, ಅದನ್ನು ಉತ್ಪ್ರೇಕ್ಷೆ ಅಂತ. ಹಾವಿತ್ತು, ನಾನೊಬ್ಬರೇ ನೋಡಿದ್ದು, ಇನ್ಯಾರೂ ನೋಡಲಿಲ್ಲ. ಹಾವಿದ್ದಿದ್ದು ಇಷ್ಟೇ, ಹಾವಿತ್ತು ಇಷ್ಟಿತ್ತು ನೋಡಿದ್ಯಾ, ಇದು ಉತ್ಪ್ರೇಕ್ಷೆ. ಅದು ನಾವೇನು ಸುಳ್ಳು ಅಂತ ಅಂದ್ಕೊಂಡಿಲ್ಲ, ಅದು ಸುಳ್ಳ, ಸತ್ಯ ಅಂತೂ ಅಲ್ಲ. ಹೌದಾ? ಯಾವುದು ಸತ್ಯ ಅಲ್ಲವೋ ಅದರ ಇನ್ನೊಂದು ಮುಖ ಸುಳ್ಳೆ. ಇನ್ನು 2 ಅರ್ಥದಲ್ಲಿ ಮಾತಾಡುವಂಥದ್ದು. ಇವನು ತುಂಬ ಬುದ್ಧಿವಂತ ಅಪ್ಪ, ನಮ್ಮ ಮನಸ್ಸಲ್ಲಿರುವಂಥ ಭಾವನೆ ಇವನಿಗಷ್ಟು ಬುದ್ಧಿ ಇಲ್ಲ ಅಂತ. ಅದೇ ಮಾತಾಡುವಾಗ ತುಂಬ ಬುದ್ಧಿವಂತ, 2 ಸೇರ್ಕೊಳ್ಳುತ್ತೆ ನೋಡಿ. ಅಹಿಂಸೆ ಸತ್ಯ. ಒಂದೇ ಹಕ್ಕಿಯ 2 ರೆಕ್ಕೆಗಳು. ಅಹಿಂಸೆ ಸತ್ಯ ಅನ್ನೋದನ್ನು ನೀನು ಸಾಧನೆ ಮಾಡಿದಾಗ ಮಾತ್ರನೇ ಆ ಹಕ್ಕಿ ಉನ್ನತವಾಗಿ ಹಾರೋದಕ್ಕೆ ಸಾಧ್ಯ. ಎಲ್ಲಿ ಅಹಿಂಸೆ ಇದೆ ಅಲ್ಲಿ ಅದರ ಜೊತೆಯಲ್ಲಿ ಸತ್ಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸುಮ್ಮನೆ ಅರ್ಥನೇ ಇಲ್ಲ. ಬಸ್ಸಲ್ಲಿ ಕೂತಿರ್ತೀವಿ, ಇನ್ನು ಶ್ರೀನಿವಾಸಪುರದ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ತಿರ್ತೀವಿ, ಎಲ್ಲಿ ಬರ್ತಾ ಇದೆಯಾ, ಈಗ ಬಂದೆ ಕೋಲಾರ ಹತ್ರ. ಈಗಲೇ ಶ್ರೀನಿವಾಸಪುರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹತ್ತಿದ್ದು, ಕೋಲಾರ ಹತ್ರ ಬಂದೆ ಅಂತ ಹೇಳಿ ನಮ್ಗೆ ಸುಳ್ಳು ಅನ್ನಿಸ್ತಾನೆ ಇಲ್ಲ. ಯಾಕೆಂದ್ರೆ ಅವನಲ್ಲಿ ಕಾಯ್ತಾನೆ 1 ಗಂಟೆ ಕಾಲ, ಅವನು ತಾನೇ ಕಾಯೋದು.
ಈ ಚಿಕ್ಕ ಚಿಕ್ಕ ಸುಳ್ಳುಗಳು ದೊಡ್ಡದಾಗಿ ಬೆಳೀತಾ ಬರುತ್ತೆ. ಎಂಥ ಸಂದರ್ಭ ಬರುತ್ತೆ ಅಂದರೆ ನಾವು ನಿಜ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದಿನ ಜನ್ಮಗಳಲ್ಲಿ ಏನೋ ಕರ್ಮ ಮಾಡಿಕೊಂಡು ಸುಳ್ಳುಗಳನ್ನ ಹೇಳ್ಕೊಂಡು ಬಂದಿರ್ತೀವಿ. ಈ ಜೀವನದಲ್ಲಿ ಸುಳ್ಳುಗಳು ಹೇಳದೇ ಇದ್ದರೆ ಬದುಕಕ್ಕೆ ಆಗಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀವಿ. ನಾವೇ ಹೇಳೋದಲ್ಲ, ಇನ್ನೂ 4 ಜನಕ್ಕೆ ಹೇಳ್ತೀವಿ ನೀನು ಸುಳ್ಳು ಹೇಳು, ಇಲ್ಲ ಅಂದರೆ ಆಗಲ್ಲ ಅಂತ. ಇದೇನು ಜೀವನ? ನಮ್ಮ ಜೀವನ ಸುಳ್ಳು ಹೇಳೋದು ತಪ್ಪು ಅಂತ ಹೇಳೋದಲ್ಲ, ಬೇರೆಯವ್ರಿಗೂ ಹೇಳ್ಕೊಡ್ತೀವಿ ಸುಳ್ಳು ಹೇಳು ಅಂತ. ಮಾರಲ್ ಕರೇಜ್ ನಮ್ಮಲ್ಲಿ ಇಲ್ಲ, ನೈತಿಕ ಧೈರ್ಯ ನಮ್ಮಲ್ಲಿ ಇಲ್ಲ. ರಾಜ್ಯ ಹೋದ್ರು, ಹೆಂಡತಿ ಹೋದ್ರು, ಮಗ ಸತ್ತು ಹೋದ್ರು, ಯಾರು? ಸತ್ಯ ಹರಿಶ್ಚಂದ್ರ ಸುಳ್ಳನ್ನು ಹೇಳದ್ನಾ? ಅದು ಸತ್ಯದ ಪಾಲನೆ, ಸತ್ಯೋಪಾಸನೆ, ಸತ್ಯದ ಉಪಾಸನೆ. ನಮಗೆ ಆ ಮಾರಲ್ ಕರೇಜ್ ಇಲ್ಲ, ನಮಗೆ ಆ ನಂಬಿಕೆ ಇಲ್ಲ. ಸತ್ಯದ ಪಾಲನೆಯಲ್ಲಿ 4 ಜನ್ಮ ನಷ್ಟ ಆದರೂ ತೊಂದರೆ ಇಲ್ಲ. ನಾವು ಒಂದು ದಿನ ಏನೋ ಒಂದಷ್ಟು ನೆಮ್ಮದಿ ಸಿಗುತ್ತೆ ಅಂದ್ಕೊಂಡು ಸುಳ್ಳುಗಳನ್ನ ಹುಡುಕೊಂಡು ಹೋಗ್ತೀವಿ. ನಮ್ಮದು ಯೋಗ ಜೀವನ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಎಷ್ಟು ಇದೆ ನಾವು ಆಗಲೇ ಅಂದ್ಕೊಂಡಾಗೆ ಒಂದೊಂದು 3-4 ಗಂಟೆಗಳ ಕಾಲ ನಾವು ಪ್ರವಚನಗಳಲ್ಲಿ ಕೇಳಿಸ್ಕೊಂಡ್ರು ಎಷ್ಟು ಜನ್ಮಗಳು ಸಾಧನೆ ಮಾಡಿದ್ರು ಸಾಲದು. ಎಷ್ಟು ಇದೆ ಅದಕ್ಕೇನೆ ಪುಣ್ಯಕೋಟಿಯ ಕತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಮೆಚ್ಚನ ಪರಮಾತ್ಮನು. ಮಗುವನ್ನು ಬಿಟ್ಟು ಎಳೆ ಕಂದಮ್ಮ, ಅಮ್ಮ ನೀನು ಹೋಗ್ಬೇಡ, ಹೆಂಗೂ ವಾಪಸ್ ಬಂದ್ಬಿಟ್ಟಿದೀಯಾ, ನೀನು ವಾಪಸ್ ಹೋಗ್ಬೇಡ, ನೀನು ಹೋದ್ರೆ ನನ್ನ ಜೊತೆ ಯಾರಿರ್ತಾರಮ್ಮ ಅಂತ ಎಳೆ ಕಂದಮ್ಮ ಕೇಳ್ಕೊಂಡ್ರೆ, ಸತ್ಯವನ್ನು ಬಿಟ್ಟರೆ ಮೆಚ್ಚನ ಪರಮಾತ್ಮನು. ಬೇಕಾ? ಇನ್ನು ಬೇರೆ ಎಕ್ಸಾಂಪಲ್ ಬೇಕಾ? ಸತ್ಯದ ಪಾಲನೆಯಲ್ಲಿ ಎಷ್ಟು ಸುಲಭವಾಗಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋಂಥ ಪ್ರಜ್ಞೆನೇ ಇಲ್ದಿರ ನಾವು ಸುಳ್ಳುಗಳನ್ನು ಹೇಳ್ತಾನೇ ಹೋಗ್ತೀವಿ. ಆ ಮಟ್ಟಕ್ಕೆ ಸುಳ್ಳು ಇಲ್ಲದೆ ಇದ್ದರೆ ನಮ್ಮ ಜೀವನ ನಡೆಯೋದೇ ಇಲ್ಲ ಅನ್ನೋಂಥ ಮಟ್ಟಕ್ಕೆ. ಗಾಡ್ ಇಸ್ ಟ್ರೂತ್. ನೀನು ಸತ್ಯವನ್ನು ಉಪಾಸನೆ ಮಾಡಿದಾಗ ಮಾತ್ರನೇ ದೇವರನ್ನು ಸೇರೋದಕ್ಕೆ ಸಾಧ್ಯ. ಮುಂದೆ ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವಂಥದ್ದು. ನಾವು ಯಾರೂ ಕಳ್ಳತನ ಮಾಡಲ್ಲ ಅಲ್ವಾ? ಆದರೆ ಅದು ಅಷ್ಟೇ ಅಲ್ಲ, ಅಪ್ರಾಮಾಣಿಕತೆ ಅಂದರೆ ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಇನ್ನೊಬ್ಬರಿಗೆ ಅವ್ರು ಮಾಡಿರೋವಂಥದ್ದು ಅಂತ ಗೊತ್ತಿಲ್ಲ, ನನ್ನ ಹತ್ರ ಬಂದರು, ನೀವೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ, ತುಂಬ ಸಂತೋಷ ಆಯಿತು, ನಾನು ಹೇಳ್ಬೋದಲ್ಲ, ಇಲ್ಲ ಆ ಕೆಲಸ ಮಾಡಿದ್ದವ್ರಿಗೂ ಅದು ಅವ್ರಿಗೆ ಸೇರಬೇಕಿರೋದು, ನಾನು ಹೌದು ನಾನೇ ಮಾಡಿದ್ದು ಅಂತ ಅದನ್ನು ರಿಸೀವ್ ಮಾಡ್ಕೊಳ್ತೀನಿ. ಇದು ಕೂಡ ಕಳ್ಳತನಾನೇ. ಅದಕ್ಕೆ ನಿನಗೆ ಸಂಬಂಧನೇ ಇಲ್ಲ, ನಿನಗೆ ಆ ಯೋಗ್ಯತೆ ಇಲ್ಲ. ನಿನ್ನದಲ್ಲದೇ ಇರುವಂತಹ ಯೋಗ್ಯತೆಯನ್ನು ನಂದು ಅಂತ ನೀನು ಹೆಂಗೆ ಒಪ್ಕೊಳ್ತೀಯ? ಶ್ರೀರಾಮ್ ಅವ್ರು ಹೇಳ್ತಾರೆ, ಇಫ್ ಇಟ್ ಈಸ್ ನಾಟ್ ಯುವರ್ಸ್, ಇಫ್ ಯು ವಾಂಟ್ ಇಟ್ ಈಸ್ ಸ್ಟೀಲಿಂಗ್. ಅದು ನಿಂದಲ್ಲ ಅಂದಮೇಲೆ ಮುಗೀತು. ಆದರೆ ಮನಸ್ಸೇನು ಹೇಳುತ್ತೆ, ಅದು ನಿಂದಲ್ಲ, ನೀನು ತಗೊಳ್ಳದೇ ಇದ್ದರೆ ಇನ್ಯಾರೋ ತಗೊಳ್ತಾರೆ, ಇನ್ಯಾರೋ ತಗೊಳ್ಬೋದು, ಅದು ನೀನು ತಗೋಬೋದಲ್ಲ. ಏನೇನೋ ಅದಕ್ಕೆ ಅಡ್ಜಸ್ಟ್ಮೆಂಟ್ಗಳೆಲ್ಲ ಮಾಡಿ ಒಟ್ಟಲ್ಲಿ ನಾವು ಅದಕ್ಕೆ ಕೈ ಹಾಕಬೇಕು.
ಅದಕ್ಕೆ ಅವ್ರು ಹೇಳ್ತಾರೆ, ಇದು ನಿಂದಲ್ಲ. ಇನ್ನೊಬ್ಬರು ತಗೊಳ್ತಾರಾ, ಇನ್ನೇನಾದರೂ ಮಾಡ್ತಾರಾ, ಹಂಗೆ ಹೋಗುತ್ತಾ, ಇನ್ನೇನಾದರೂ ಆಗುತ್ತಾ, ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಯಾವುದು ನಿನ್ನದಲ್ಲವೋ, ನಾವು ನೋಡ್ತಾ ಇದೀವಲ್ಲ 3 ಲೋಕದಲ್ಲಿನ ಜೀವನ, ಅದು ನಾನು ಕೈಯಿಂದಲೂ ಮುಟ್ಟಬಾರ್ದು, ಮಾತಲ್ಲಿ ಅದು ನಂದು ಅಂತ ನಾನು ಅದನ್ನು ಸಾಧಿಸಬಾರದು, ಯೋಚನೆಯಲ್ಲೂ ಕೂಡ ಅದು ನಂದಾಗಬೇಕು ಅನ್ನುವಂಥ ಯೋಚನೆ ನನ್ನಲ್ಲಿ ಹುಟ್ಟಬಾರದು. ಇದು ಆಸ್ತೇಯ. ಒಂದ್ಸಲ ಆಫೀಸಿಗೆ ಹೋದರೆ ಈ ಆಸ್ತೇಯ ನಮ್ಗೆ ಅರ್ಥ ಆಗೋಗುತ್ತೆ. ಅವರು ಸಂಬಳ ತಗೊಳ್ತಾ ಇರೋದೇ ಆ ಕೆಲಸಗಳನ್ನು ಮಾಡಿಕೊಡೋಕ್ಕೆ. ಆದರೆ ಯಾವ ಕೆಲಸನಾದರೂ ಲಂಚ ಇಲ್ಲದಿರ ಮುಂದಕ್ಕೆ ಹೋಗುತ್ತಾ? ಇದನ್ನು ಕಟ್ಟಿಕೊಡಲೇಬೇಕಲ್ಲ, ಎಲ್ಲೋ ಒಂದು ಕಡೆ ವಾಪಸ್ಸು ಮಾಡಲೇಬೇಕಲ್ಲ. ಅದು ನಮ್ಮದಲ್ವಲ್ಲ. ಆ ದುಡ್ಡಾಗಿರ್ಬೋದು, ಕೀರ್ತಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಂತಸ್ತಾಗಿರ್ಬೋದು. ತ್ಯಾಗೇನೈಕೇನ ಅಮೃತತ್ವ ಮಾನಶು, ತ್ಯಾಗದಿಂದ ಮಾತ್ರನೇ ನಿನಗೆ ಅಮೃತತ್ವ ಸಿಗುತ್ತೆ ಅಂದಾಗ ನಿನ್ನದಲ್ಲೇ ಇರುವಂಥ ವಸ್ತುವನ್ನು ನೀನು ಹೇಗೆ ಪಡೆಯೋದಕ್ಕೆ ಸಾಧ್ಯ? ಪಡೆದರೆ ಅದರಿಂದ ನಿನಗೆ ಶಾಂತಿ ಸಿಗೋದು ಹೇಗೆ? ಹೇಗೆ? ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ತ್ಯೇನ ತ್ಯಕ್ತೇನ ಭುಂಜಿತ. ತಿನ್ನು, ಉಳಿದಿದ್ದು ಕೊಡು ಅಲ್ಲ, ಕೊಡು, ಉಳಿದಿದ್ದು ತಿನ್ನು. ಎಷ್ಟು ವ್ಯತ್ಯಾಸ, ಎಷ್ಟು ವ್ಯತ್ಯಾಸ. ನಮ್ಮ ಮನೆಯವರೆಲ್ಲ ಊಟ ಮಾಡಿ ಬಾಕ್ಸ್ಗಳೆಲ್ಲ ತಗೊಂಡು ಅದನ್ನೆಲ್ಲ ತುಂಬಿಸಿ ಫ್ರಿಡ್ಜಲ್ಲಿಟ್ಟು, ಫ್ರಿಡ್ಜೆಲ್ಲ ತುಂಬೋಗಿ ಅದರ ಮಧ್ಯೆ ಜಾಗ ಇಲ್ದಿರ ವಾಪಸ್ ತೆಗೆದು ಮಾಡಿ ಇನ್ನೇನೆಲ್ಲ ಮಾಡಿ ಇನ್ನದು ಬಿಸಾಕಬೇಕು ಅನ್ನೋ ಇನ್ಯಾಗಲು ಕೊಡುವಂತೆಲ್ಲ ಉಪನಿಷತ್ ಹೇಳ್ತಾ ಇರೋದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಎಲ್ಲ, ಇಡೀ ವಿಶ್ವವೆಲ್ಲ ಈಶ್ವರನಿಂದ ಆವರಿಸಲ್ಪಟ್ಟಿದೆ. ನಂದು, ನಿಂದು, ಇನ್ನೊಂದು, ಮತ್ತೊಂದು ಏನು ಇಲ್ಲ ಅಲ್ಲಿ. ತೇನ ತ್ಯಕ್ತೇನ ಭುಂಜಿತ. ಕೊಡು, ಕೊಟ್ಟು ಅನುಭವಿಸು. ಅಂದರೆ ನಿಂದ ಮುಂದೆ ಬರುತ್ತೆ, ನಿಂದಲ್ಲ ಅದು. ಇದೆಲ್ಲ ಈಶ್ವರನ ಚೈತನ್ಯ, ಈಶ್ವರನಿಗೆ ಸಂಬಂಧಪಟ್ಟಿರೋವಂಥದ್ದು. ನಿಂದೆ ಅಲ್ಲ ಅಂದಮೇಲೆ ಇನ್ನು ಅಲ್ಲಿಂದ ತಗೊಂಡಾಗ ನಿಂದ ಹೇಗೆ ಸಾಧನೆ ಆಗುತ್ತೆ? ಹೇಗೆ ಸಾಧನೆ ಆಗುತ್ತೆ? ಹಾಗಾಗಿ ಅದಕ್ಕೆ ಗಾದೆಗಳಲ್ಲಿ ಹೇಳ್ತಾರೆ, ಪರರ ವಸ್ತು ಪಾಷಾಣ. ಬೇರೆಯವರ ವಸ್ತು ಅಂದರೆ ಅದು ವಿಷಕ್ಕೆ ಸಮಾನ. ವಿಷ ತಗೊಂಡ್ರು, ಹೊಟ್ಟೆಯಲ್ಲಿ ಕರಳೆಲ್ಲ ಸುಟ್ಟು ಹೋದ್ರು, ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಅದೊಂಚೂರು ವಾಸಿ ಆಗುತ್ತೆ. ಆದರೆ ಇದೀಗೆಲ್ಲ ಬೇರೆಯವರ ವಸ್ತುವನ್ನು ತಗೊಂಡಿರೋವಂಥದ್ದು ಕರಳು ಸುಡುವಂಥದ್ದಲ್ಲ. ಜನ್ಮ ಜನ್ಮಗಳಲ್ಲೂ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಹಿಂದೆ ಬೀಳ್ತೀವಿ. ಅದು ನಮ್ಮದಲ್ಲ. ಕಾಫಿಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತೀವಿ, ಬಿಸ್ಕೆಟ್ ಹಂಚ್ತಾ ಇದ್ದಾರೆ, ಕಾಫಿ ಹಂಚ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಲೋಟ ತಗೊಳ್ಳೋಣ, ಪಕ್ಕಕ್ಕೆ ಬಂದುಬಿಡೋಣ. ಆಮೇಲೆ ಉಳಿತಾ ಆಯಿತು, 2ನೇ ಲೋಟ ತಗೊಂಡ್ರು ಆಯಿತು. ಆದರೆ ಒಂದು ಲೋಟ ನಮ್ಮದು, 2 ಬಿಸ್ಕೆಟ್ ನಮ್ಮದು, 3ನೇ ಬಿಸ್ಕೆಟ್ಗೆ ಆಸೆ ಪಟ್ಟವ, 2ನೇ ಲೋಟ ಕಾಫಿಗೆ ಆಸೆ ಪಟ್ಟವ, ಅದು ಯೋಗ ಜೀವನ ಅಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸತ್ಯಸಾಯಿ ಹೇಳ್ತಾರೆ, ಹಂಚುವಾಗ, ಪಂಕ್ತಿಯಲ್ಲಿ ಕೂತ್ಕೊಂಡು ತಿಂಡಿ ಹಂಚುವಾಗ ನಿನಗೇನಾದರೂ ಒಂಚೂರು ಇಷ್ಟ ಆಯ್ತಾ, ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಮಗು, ಸ್ಟೂಡೆಂಟ್ ಕೇಳ್ತಾರೆ ಅವರು, 2ನೇ ಸಲ ನೀನು ಅದನ್ನು ಕೇಳಬೇಡ. 2ನೇ ಸಲ ನೀನು ಅದನ್ನು ಕೇಳಬೇಡ, ಅದು ನಿಂದಲ್ಲ. ಮುಂದಕ್ಕೆ ಹೋಗಬೇಕಾಗಿದೆ ಪಂಕ್ತಿಯಲ್ಲಿ. ಕೊನೆಯಲ್ಲಿ ಯಾರಿಗೋ ಕಡಿಮೆನೂ ಬರ್ಬೋದು, ಅದರ ದೋಷ ಯಾರದ್ದು?
ಅದು ನಂದಲ್ಲ. ಗಿಡದಲ್ಲಿ ಬಿಟ್ಟಿರೋಂಥ ನೇರಳೆ ಗಿಡ ಆಗ್ಬೋದು, ನಲ್ಲಿಕಾಯಿ ಆಗಿರ್ಬೋದು, ನಂದಲ್ಲ. ನಂದಲ್ಲ ಅಂತ ನಾನು ತಗೊಂಡ ಮೇಲೆ ಅದು ಆಸ್ಥೇಯ ಅಲ್ಲ, ಆತ್ಮನಿಗ್ರಹ ಇಲ್ಲ, ನನ್ನಲ್ಲಿ ನನಗೆ ಕಂಟ್ರೋಲ್ ಇಲ್ಲ. ಯಾಕೆ? ಚಿಕ್ಕ ಚಿಕ್ಕ ವಿಚಾರಗಳು, ಚಿಕ್ಕ ಚಿಕ್ಕ ವಿಚಾರಗಳು ಅದೇ ದೊಡ್ಡದಾಗ. ಹೇಗೆ? ನನ್ನಲ್ಲಿ 10 ತಪ್ಪುಗಳಿದೆ. ಇನ್ನು ಇಂಥ ಸತ್ಸಂಗಗಳಿಗೆ ಬಂದು ಹೋಗಿ ಒಂದಾದ್ರೂ ತಪ್ಪನ್ನು ಕಡಿಮೆ ಮಾಡ್ಕೊಳ್ಳೋಣ, ಏನಪ್ಪ ಈ ಜೀವನ ಹಿಂಗಿದೆ ಅಂತ ಅನಿಸುತ್ತೆ. ಆವಾಗ ನೀನು ಒಂದು ತಪ್ಪನ್ನು ಕಡಿಮೆ ಮಾಡ್ಕೊಳ್ಳೋಂಥ ಪ್ರಯತ್ನನ ಮಾಡ್ತೀಯ. ಅದೇ ಕೋಪ. ಎಲ್ಲರಿಗೂ ಕೋಪ ಇಲ್ಲ ಅಂತ, ಯಾರು ಪುಟ್ಟ ಮಗುಗೂ ಕೂಡ ಕೋಪ ಮಾಡ್ಕೊಳ್ಳುತ್ತೆ, ಹೌದಾ? ಕೋಪ ಯಾವಾಗಲೂ ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು, ಈ ಸ್ವಭಾವನ ನಾನು ಕಡಿಮೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ 10ರಲ್ಲಿ 1 ದೋಷನ ಕಡಿಮೆ ಮಾಡಿಕೊಂಡೆ. ಅವಾಗ ಏನಾಯಿತು? 10 - 1 ಎಷ್ಟು? 9. ಆಗಲ್ಲ, ಈ ಲೆಕ್ಕದಲ್ಲಿ 9 ಆಗಲ್ಲ, ಅದು 15 ಆಗುತ್ತೆ. ಕಡಿಮೆ ಮಾಡಿಕೊಂಡ್ರೆ ಕಡಿಮೆ ಆಗಬೇಕಲ್ವ, ಅದೇಂಗೆ 15 ಆಗುತ್ತೆ? ನನ್ನಲ್ಲಿ ಸೂಕ್ಷ್ಮತೆ ಬೆಳೆಯುತ್ತೆ. ಛೇ ಅವರೊಂದು ಮಾತು ಅಂದ್ರಲ್ಲ, ಒಂದು ಕ್ಷಣ ನಾನು ಸುಮ್ಮನೆ ಇರ್ಬೋದಿತ್ತಲ್ಲ, ಆ ಒಂದು ಕ್ಷಣ ಸುಮ್ಮನೆ ಇರೋದನ್ನು ನಾನು ಅಭ್ಯಾಸ ಮಾಡಿಕೊಳ್ಳಿಲ್ವೇ? ಇದು ಸೂಕ್ಷ್ಮತೆ. ಅವಾಗೇನು, ಅವರೆಷ್ಟೆಲ್ಲ ಕಿರ್ಚಾಡ್ತಾ ಇದ್ರು ಕೂಡ ಒಂದು ಕ್ಷಣ ನಾನು ಸುಮ್ಮನಾದರೆ ಅವರು ಪ್ರಶಾಂತವಾಗ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಇದೊಂದು ಸಾಧನೆ ಅಂತ. ಇದು ಕಂಟ್ರೋಲ್ಗೆ ಬಂತು. ಅಲ್ಲೂ ಮತ್ತೆ ಸಂಖ್ಯೆ ಕಡಿಮೆ ಆಗಲಿಲ್ಲ, ಸಂಖ್ಯೆ ಜಾಸ್ತಿ ಆಯಿತು. ಹೆಂಗೆ ಜಾಸ್ತಿ ಆಯಿತು? ಇದು ಒಂಥರ ಒಳಗಡೆನೇ ಅಸಮಾಧಾನ, ಒಳಗಡೆನೆ. ಹೌದು, ಯಾಕೆ ಮಾತಾಡೋದು ಬೇಡವಾ ಅಂತ. ಆಮೇಲೆ ನಿಧಾನವಾಗಿ ಅರ್ಥ ಆಗುತ್ತೆ, ಮಾತಾಡಿದ್ದು ಅವ್ರಿಗೆ ಸಂಬಂಧಪಟ್ಟಿದ್ದು. ನನ್ನಲ್ಲಿ ಯಾಕೆ ಈ ಡಿಸ್ಟರ್ಬೆನ್ಸ್, ನನ್ನಲ್ಲಿ ಯಾಕೆ? ಅದು ಅರ್ಥ ಆಗುತ್ತೆ. ಇಲ್ಲಿವರೆಗೂ ಕಿರ್ಚಾಡಿದ್ದೆ ಸರಿ, ಅವ್ರು ಹಂಗೆ ಮಾತಾಡಿದ್ರು, ಅದಕ್ಕೆ ನಾನು ಹಾಗೆ ಮಾತಾಡಿದೆ. ಅದು ಈಗೇನಾಗ್ತಾ ಬಂತು? ಸೂಕ್ಷ್ಮತೆ ಬೆಳೀತಾ ಬಂದಾಗ ಸಣ್ಣದಾಗಿರುವಂಥ ದೋಷಗಳು ಕೂಡ ನನ್ನ ಗಮನಕ್ಕೆ ಬಂತು. ಈಗ ನನ್ನಲ್ಲಿ 100 ದೋಷಗಳಿದ್ರೂ ಕೂಡ ನಾನೇನು ಮಾಡ್ತಾ ಇದ್ದೀನಿ? ನಾನು ಪರ್ಫೆಕ್ಟ್. ಇನ್ನು ಅವರೆಲ್ಲರಲ್ಲೂ ದೋಷಗಳಿದೆ. ಯಾಕೆ? ನನ್ನ ದೋಷಗಳ ಕಡೆ ನಾನು ಗಮನ ಕೊಡಲಿಲ್ಲ. 100 ದೋಷಗಳು ಕೂಡ ಅದು ನನಗೆ ಸರಿ ಅನ್ನಿಸ್ತಾನೇ ಇತ್ತು. ಆದರೆ ನನ್ನನ್ನು ನಾನು ಗಮನಿಸ್ಕೊಂಡು ಬರೋದು ಅಭ್ಯಾಸ ಆದಾಗ, ನನ್ನಲ್ಲಿ ಸೂಕ್ಷ್ಮತೆ ಅನ್ನುವಂಥದ್ದು ಬೆಳೆಯೋದಕ್ಕೆ ಪ್ರಾರಂಭ ಆದಾಗ, ನನ್ನಲ್ಲೇ ದೋಷಗಳು ಸೂಕ್ಷ್ಮವಾಗಿರುವಂಥದ್ದು ಹೊರಗೆ ಬರ್ತಾ ಇರುತ್ತೆ. ಅದಕ್ಕೇನೆ ಆಧ್ಯಾತ್ಮಿಕ ಜೀವನವನ್ನು ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರೋಂಥ ಕೆಲಸ ಏನು ಅಂದರೆ, ಈ ದೋಷಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇರೋಂಥದ್ದು. ಹಾಗೆ ಮಾಡಿದಾಗ ಮಾತ್ರನೇ ನಾವು ಹಂತ ಹಂತವಾಗಿ ಈ ದೋಷಗಳಿಂದ ವಿಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಯಾರ ಮೇಲೂ ಗಲಾಟೆಗೆ ಹೋಗುವಂಥದ್ದಲ್ಲ, ಇನ್ನು ಯಾರದೋ ವಿಚಾರಗಳು ನಾವು ಬೇಕು ಅಂತ ಪ್ರಯತ್ನ ಮಾಡೋಂಥಲ್ಲ, ಇನ್ಯಾರದ್ದೋ ಆಸ್ತಿ ಅಂತಸ್ತುಗಳಿಗಾಗಿ ಕೋರ್ಟ್ಗೆ ಹೋಗುವಂಥದ್ದು ಅಂತಲ್ಲ. ಮಾನಸಿಕವಾಗಿ ಕೂಡ ನಾನು ಪರಿಪೂರ್ಣವಾಗಿ ಇನ್ನೊಬ್ಬರ ವಿಚಾರದಲ್ಲಿ ನನಗೆ ಬೇಕಿಲ್ಲ. ಅದು ಯಾವುದೇ ಆಗಿರ್ಬೋದು, ಅದಕ್ಕೂ ನನಗೂ ಸಂಬಂಧವಿಲ್ಲ. ಇದು ಆಸ್ಥೇಯ. ಅಂದರೆ ಸೂಕ್ಷ್ಮವಾಗಿ ಅದು ಏನೇ ಆಗಿರ್ಬೋದು. ಇನ್ನು ಮುಂದಿನ ಅಂದರೆ 4ನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ ತಕ್ಷಣ ನಮಗೆ ಅರ್ಥಕ್ಕೆ ಸಿಗುವಂಥದ್ದು, ಗೃಹಸ್ಥಾಶ್ರಮಕ್ಕೆ ಹೋಗೋದಕ್ಕೆ ಮುಂಚೆ
ಪರಿಪಾಲನೆ ಮಾಡಬೇಕಾಗಿರುವಂತಹ ಒಂದು ವಿಚಾರ. ಅಂದರೆ ದೈಹಿಕ ಸಂಬಂಧದಿಂದ ದೂರವಿರೋದನ್ನು ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. ಇಷ್ಟು ಮಾತ್ರನೇ ನಾವು ಬ್ರಹ್ಮಚರ್ಯ ಅನ್ನೋದಕ್ಕೆ ಸಾಧ್ಯನಾ ಅನ್ನೋದನ್ನು ನಾವು ನೋಡಿದಾಗ ನಮ್ಮಲ್ಲಿ ಈಗಲಷ್ಟೇ ಬಂತಲ್ಲ ವಿವೇಕ ಖ್ಯಾತಿ ಅಂತ. ಆ ವಿವೇಕ ಖ್ಯಾತಿ ಅನ್ನುವಂಥದ್ದು ಬೆಳೀತಾ ಬಂದಾಗ ಯಾವುದು ಶಾಶ್ವತವಾಗಿರುವಂಥದ್ದು ಯಾವುದು ಅಶಾಶ್ವತವಾಗಿರುವಂಥದ್ದು ಅನ್ನೋದು ಅರ್ಥ ಆಗ್ತಾ ಬರುತ್ತೆ. ಈ ಅರ್ಥ ಆಗೋದು ಗೊತ್ತಾದಾಗ ಒಂದು ಜನ್ಮದಲ್ಲಿ ನನ್ನೊಂದಿಗೆ ಉಳಿಯುವಂಥದ್ದು ಯಾವುದು, ಜನ್ಮ ಜನ್ಮಗಳಲ್ಲೂ ನನ್ನ ಜೊತೆ ಬರುವಂಥದ್ದು ಯಾವುದು, ಅದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ. ಯಾವುದೇ ಕೀರ್ತಿ ಆಗಿರ್ಬೋದು, ಪ್ರತಿಷ್ಠೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಯಾವುದಾದ್ರೂ ಕೂಡ ಈ ಜನ್ಮದಲ್ಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಓದಿರ್ಬೋದು, ಮುಂದಿನ ಜನ್ಮದಲ್ಲಿ ನಾನು ಹಿಂದಿನ ಜನ್ಮದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಓದಿದ್ದೆ, ಇವಾಗ ನಾನು LKG ಓದಬೇಕಾಗಿಲ್ಲ ಅಂತಿಲ್ಲ. ಈ ಲೌಕಿಕ ವಿದ್ಯೆ ಇಲ್ಲಿಗೆ ಮಾತ್ರನೇ. ಮುಂದಿನ ಜನ್ಮದಲ್ಲಿ ಮತ್ತೆ ನೀನು LKGಯಿಂದಲೇ ಓದ್ಕೊಂಡು ಹೋಗಬೇಕು, ಹೌದಾ? ಆದರೆ ಈ ಜನ್ಮದಲ್ಲಿ ನೀನು ಒಬ್ಬ ಬಡ ವಿದ್ಯಾರ್ಥಿಗೆ ಬೇಕಾಗಿರುವಂತಹ ಒಂದು ಫೀಸ್ ಕಟ್ಟಿರುವಂಥದ್ದು, ಬುಕ್ಸನ್ನು ಕೊಟ್ಟಿರೋವಂಥದ್ದು, ಒಂದು ಲ್ಯಾಪ್ಟಾಪ್ ಕೊಂಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಇರೋವಂಥವ್ರಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸಿರೋವಂಥದ್ದು, ಅವರ ವಿದ್ಯೆಗೆ ಅನುಕೂಲ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿನ್ನ ವಿದ್ಯೆ ಸರಾಗವಾಗಿ ಯಾವ ವಿಘ್ನಗಳು ಇಲ್ಲದಿರ ನಡೆಯುತ್ತೆ. ಅದು ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಅಂಶ. ಅಂದರೆ ಏನು? ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವ ವಿದ್ಯೆ ನನ್ನನ್ನು ಈ ಬಂಧನದಿಂದ ಈ ದುಃಖಗಳಿಂದ ಮುಕ್ತಿ ಮಾಡುತ್ತೋ ಅದು ನಿಜವಾದ ವಿದ್ಯೆ. ಹಾಗೆ ನಾವು ನೋಡ್ತಾ ಬಂದಾಗ ಈ ಆಧ್ಯಾತ್ಮಿಕವಾಗಿ ನಾವು ಜೀವನದಲ್ಲಿ ಸಾಹಸ ಅದು ಸುಲಭವಾಗಿರುವಂಥ ವಿಚಾರ ಅಲ್ಲ. ಏನಾದರೂ ಹೆಜ್ಜೆಗಳನ್ನು ಮುಂದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಾಗ ನಾವು ಫಸ್ಟ್ ಗಮನ ಕೊಡಬೇಕಾಗಿರುವಂಥದ್ದು ಬರೀ ದೈಹಿಕ ಸುಖಗಳು ಅಂತ ನಾವೇನು ಅಂದ್ಕೊಳ್ತಾ ಇದ್ದೀವೋ ಅಷ್ಟೇ ಅಲ್ಲ, ಸಂಪೂರ್ಣವಾದ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂತ ನೋಡಿದಾಗ ನಮಗೆ ಕಣ್ಣು ಯಾವುದನ್ನೋ ನೋಡಬೇಕು ಅಂತ ಅನ್ನಿಸ್ತು. ಈಗ ಫೋನುಗಳಿದೆ ಅಲ್ಲ, ಪುಟ್ಟ ಮಗುವಿನಿಂದ ಫೋನ್. ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅದೊಂದು ತಮಾಷೆ ಅಂದ್ಕೊಳ್ಳಿ. ನಮ್ಮ ಆಧ್ಯಾತ್ಮಿಕತೆಗೆ ಏನು ಸಂಬಂಧಪಟ್ಟಿದ್ದೆ. ಸಾಮಾನ್ಯವಾಗಿ ನಾವು ಪುಟ್ಟ ಮಕ್ಕಳಿದ್ದಾಗ ನಮ್ಮನ್ನು ಎತ್ಕೊಳ್ಳೋಕ್ಕೆ ಅಥವಾ ಕರೆಯೋದಕ್ಕೆ ಏನು ಮಾಡ್ತಾ ಇದ್ರು, ಬಿಸ್ಕೆಟ್ ಕೊಡ್ತೀನಿ ಬಾ, ಚಾಕ್ಲೇಟ್ ಕೊಡ್ತೀನಿ ಬಾ ಅಂದರೆ ಮಗು ಬಂದ್ಬಿಡ್ತಾ ಇತ್ತು ಬಿಸ್ಕೆಟ್ಗೋ ಚಾಕ್ಲೇಟ್ಗೋ. ಆಮೇಲೆ ಸ್ವಲ್ಪ ಟೆಕ್ನಾಲಜಿ ಬೆಳೆದು ಎಲ್ಲರ ಮನೆಗಳಲ್ಲೂ ಗಾಡಿಗಳು ಸ್ಟಾರ್ಟ್ ಆಯಿತು. ಆವಾಗ ಏನಾಯಿತು, ಈ ಗಾಡೀಲಿ ನಾನು ಒಂದು ರೌಂಡ್ ಹಾಕಿಸ್ಕೊಂಡು ಬರ್ತೀನಿ ಬಾ ಅಂತ ಮಗುನ ಕರೀತಾ ಇದ್ರು. ಮಗು ಓಡಿ ಹೋಗ್ತಾ ಇತ್ತು ರೌಂಡಿಗೋಸ್ಕರ. ನಾನು ದೇವಸ್ಥಾನದಲ್ಲಿ ಕೂತಿದ್ದೀನಿ, ಪಕ್ಕದಲ್ಲಿ ಒಂದು ತಾಯಿ ಕೂತಿದ್ದಾಳೆ. ತಾಯಿ ತೊಡೆ ಮೇಲೆ ಎಲ್ಲ 2 ವರ್ಷ ಕೂಡ ಇಲ್ಲ ಆ ಮಗುಗೆ, ಪುಟ್ಟ ಮಗು. ಆ ಪಕ್ಕದಲ್ಲೇ ಅವ್ರ ಪರಿಚಯ ಇರೋರು ಇನ್ನೊಬ್ಬರು ಕೂತ್ಕೊಂಡಿದ್ದಾರೆ. ಮಾಮೂಲಿ ಎಲ್ಲ ಮಕ್ಕಳು ಯಾರು ಕಂಡು ನಾವು ಮುದ್ದಾಡ್ತೀವಿ ಹಾಗೆ ಮಗುನ ಬಾ 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 ಅಂತ ಆಕೆ ಕರೀತಾ ಇತ್ತು. ಹೊಸದು ಈ ಮಗು ಹೋಗಲಿಲ್ಲ. ನಾನು ಗಮನಿಸ್ತಾ ಯಾಕೆ ಮಗು ಅಲ್ವಾ, ನಾನು ಆ ಮಗು ನೋಡ್ತಾ ಇದ್ದೀನಿ. ಆ ಕಡೆ ಕೂತಿದ್ದ ತಾಯಿ ಅಂದರೆ ಮಗು ನಿಂತ್ಕೊಂಡಿರೋಂಥ ತಾಯಿ ಅಲ್ಲ, ಇನ್ನೊಬ್ಬ ಹೆಂಗಸು ಏನು ಹೇಳಿಬಿಡ್ಬೇಕು ಗೊತ್ತಾ, ಫೋನ್ ಕೊಡ್ತೀನಿ ಬಾ ಅಂದು. ಅಬ್ಬೋ, ಬಿಸ್ಕೆಟ್ ಕೊಡ್ತೀನಿ ಬಾ ಅಂದಿಲ್ಲ, ಚಾಕ್ಲೇಟ್ ಕೊಡ್ತೀನಿ ಬಾ ಅಂದಿಲ್ಲ, ಫೋನ್ ಕೊಡ್ತೀನಿ ಬಾ ಅಂದರು. ಇದು ನಮ್ಮ ಪರಿಸ್ಥಿತಿ ಈಗ. ಅಂದರೆ ಫೋನನ್ನು ಕೈಯಲ್ಲಿ ಇಟ್ಕೊಂಡು ಬೆರಳನ್ನು ಹೀಗೆ ಇಟ್ಕೊಂಡು ಹೀಗಂತ ಇದ್ರೆ ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ಹೀಗೆ ಹೋಗ್ತಲೇ ಇರುತ್ತೆ. ಇದು ಇಂದ್ರಿಯ ನಿಗ್ರಹ ಇಲ್ಲದೇ ಇರುವಂತಹ ವಿಚಾರ. ಅಂದರೆ ಬ್ರಹ್ಮಚರ್ಯ ಅಂದರೆ ಬರೀ ದೇಹದ ಸಂಪರ್ಕ ಮಾತ್ರನೇ ಅಲ್ಲ, ಆ ಕಣ್ಣುಗಳಲ್ಲಿ ನಮಗೆ ನಿಗ್ರಹ ಇಲ್ಲ. ಕಣ್ಣುಗಳು ಹೋಗ್ತಾ ಇರೋ ಮೆಸೇಜು ಈಗ ಬಂತಲ್ಲ ಈಗ ನಮ್ಮ ಉಪನ್ಯಾಸದಲ್ಲಿ, ಅಲ್ಲಿ ನಿಗ್ರಹ ಇಲ್ಲ. ನೋಡ್ತಾ ಇರೋವಂಥದ್ದು, ಏನೋ ಕೆಟ್ಟದ್ದು ಕೇಳಿಸ್ಕೊಳ್ತಾನೇ ಇರೋವಂಥದ್ದು, ಯಾವುದೋ ತಿಂಡಿ ಅಂದ್ಕೊಂಡ್ವಲ್ಲ. ಈಗ ಒಂದು ಕಪ್ ಕಾಫಿ ನಿಂದು
ಆ ವೀಕ್ನೆಸ್ಸನ್ನು ದೊಡ್ಡದು ಮಾಡಿ ಹೇಳ್ತೀವಿ. ಓ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದೇ ಇದ್ದರೆ ನನಗೆ ಅವತ್ತೆಲ್ಲ ಮೂಡ್ ಅಪ್ಸೆಟ್ಟೆ. ಆದರೆ ಕಾಫಿ ನಿನ್ನನ್ನು ಕಂಟ್ರೋಲಿಗೆ ತಗೊಳ್ತಾ ಇದೀಯಾ, ನೀನು ಕಾಫಿನ ಕಂಟ್ರೋಲಿಗೆ ತಗೊಳ್ತಾ ಇದೀಯಾ? ಚಿಕ್ಕ ಚಿಕ್ಕ ವಿಚಾರ. ಬ್ರಹ್ಮಚರ್ಯ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಎಲ್ಲದಕ್ಕೂ ನಾವು ಅಂದ್ಕೊಂಡಿರೋದು ನಾವು ಮಾಸ್ಟರ್ಸು ಅಂತ. ಯಾವ ವಿಚಾರಕ್ಕೂ ನಾವು ಗುಲಾಮರಾಗಿದ್ದೀವಿ. ಪ್ರತಿಯೊಂದು ವಿಚಾರಕ್ಕೂ ಆ ಪಂಚೇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿದೆಯಾ, ನಾವು ಆ ಪಂಚೇಂದ್ರಿಯ ಕಂಟ್ರೋಲ್ಗೆ ಹೋಗಿದ್ದೀವ? ಯಾವುದೇ ಕಣ್ಣು, ಕಿವಿ, ರುಚಿ, ಸ್ಪರ್ಶ ಎಲ್ಲವೂ ನಮ್ಮ ಕಂಟ್ರೋಲಿಗೆ ಬರಬೇಕು. ಅದರ ಕಂಟ್ರೋಲ್ಗೆ ನಾವು ಹೋಗುವಂಥದ್ದು ಬ್ರಹ್ಮಚರ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಮುಂದಿನ ಯಾವುದು? ಅಪರಿಗ್ರಹ. ಎಲ್ಲರೂ ಸಿಕ್ಕಾಕ್ಕೊಂಡಿರೋವಂಥದ್ದು ಇದರಲ್ಲಿ. ಏನು ಅಪರಿಗ್ರಹ? ಸುಲಭವಾಗಿ ಹೇಳಬೇಕಾದ್ರೆ ಆಸ್ತೆಯ ಅಪರಿಗ್ರಹ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ರೀತಿ ಬರುತ್ತೆ. ಏನು? ಎಷ್ಟಿದ್ರೂ ಸಾಕಾಗಲ್ಲ, ಬೇಕು 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 ಅನ್ನೋವಂಥದ್ದು. ಅದಕ್ಕೆ ಆಪೋಸಿಟ್ ಅಪರಿಗ್ರಹ, ಸಾಕು. ಅದನ್ನೇ ಸತ್ಯಸಾಯಿ ಹೇಳ್ತಾರೆ, ಸೀಲಿಂಗ್ ಆನ್ ಡಿಸೈರ್. ನೀನು ಮನೆ ಕಟ್ಕೊಂಡು ಹೋಗ್ತಾ ಇದ್ರೆ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದು ಮನೆ ಅಂತ ಯಾವಾಗ ಕರಿತೀಯ ಅದನ್ನು, ಅದಕ್ಕೊಂದು ಸೀಲಿಂಗ್ ಹಾಕಬೇಕು. ಸೀಲಿಂಗ್ ಹಾಕಿದ್ರೆ ಹಿಂದಿನ ಕಾಲದವ್ರು ಏನು ಮಾಡ್ತಾ ಇದ್ರು, ಹೋಗ್ಬಿಟ್ಟು ದೀಪ ಹಚ್ಚಿ ಬರ್ತಾ ಇದ್ದಕ್ಕೆ ಅದು ಮನೆ ಅನ್ನಿಸ್ಕೊಳ್ಳುತ್ತೆ. ಇಲ್ಲ, ಆಸೆಗಳ ಮೇಲೆ ಆಸೆ, ಆಸೆ ಮೇಲೆ ಆಸೆ. ಬಸ್ಸಲ್ಲಿ ಕೂತ್ಕೊಂಡಿರೋವಂಥವ್ರು ಕಾರಲ್ಲಿ ಹೋಗ್ತಾ ಇರೋರನ್ನ ನೋಡ್ತಾರೆ. ಅವರೆಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ, ನಾನು 1 ಗಂಟೆ ಕಾಲ ಕಾಯ್ತಾ ಇದ್ದೆ, ಬಸ್ ಹತ್ತಿದೆ ಅಂತ ಅಂದ್ಕೊಳ್ತೀವಿ. ಕಾರಲ್ಲಿ ಹೋಗ್ತಾ ಇರೋರು ಏನಾದ್ರು ತೃಪ್ತಿಯಾಗಿರ್ತಾರೆ? ಆ ಕಾರು ಪಕ್ಕ ಇನ್ನೂ ಕಾಸ್ಟ್ಲಿ ಕಾರು, ಇವರದ್ದು 20 ಲಕ್ಷ ಕಾರು, ಅವ್ರದ್ದು 50 ಲಕ್ಷ ಕಾರು, ಅವ್ರ ಕಾರನ್ನು ನೋಡ್ತಾರೆ. ಅಂದರೆ ವಿ ಆರ್ ನಾಟ್ ಏಬಲ್ ಟು ಡಿವೈಡ್ ದ ನೆಸೆಸಿಟಿ ಆ್ಯಂಡ್ ದ ಲಕ್ಸುರಿ. ನೆಸೆಸಿಟಿ ಯಾವುದು, ಲಕ್ಸುರಿ ಯಾವುದು? ಮನೆಯಲ್ಲಿ ವಯಸ್ಸಾಗಿರೋರಿದ್ದಾರೆ, ಮನೆಯಲ್ಲಿ ಪುಟ್ಟ ಮಗು ಇದೆ, ಟ್ರಾನ್ಸ್ಪೋರ್ಟು ಕಷ್ಟ ಆಗಿದೆ, ಅದಕ್ಕೆ ಕಾರು ಬೇಕು, ಸಂತೋಷ. ಹಿಂದಿನ ಕಾಲದಲ್ಲಿ ಲಕ್ಸುರಿನೇ ಈಗ ನೆಸೆಸಿಟಿ ಆಗಿದೆ. ಆಯಿತು, ಆದರೆ ಈ ಕಾರಲ್ಲಿ ಕೂತ್ಕೊಂಡು ಆ ಕಾರಲ್ಲಿ ನೋಡೋದು ಹೌದಾ? ಹೌದಾ? ಒಂದು. ಎರಡನೇದು ದೊಡ್ಡ ವಿಚಾರ, ಎಲ್ಲ ಮನೆಗಳಲ್ಲೂ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಾ ಇರುವಂಥ ವಿಚಾರ. ಏನದು ಅಂದರೆ ಪೊಸೆಸಿವ್ನೆಸ್. ಅಪರಿಗ್ರಹ ಅಂದರೆ ನಾನ್ ಪೊಸೆಸಿವ್ನೆಸ್. ಈ ಪೊಸೆಸಿವ್ನೆಸ್ ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಮಗ ಇದ್ದಾನೆ, ಆ ಕಡೆ ತಾಯಿ ಇದ್ದಾಳೆ, ಈ ಕಡೆ ಹೆಂಡತಿ ಇದ್ದಾಳೆ. ಮಗ ಮಧ್ಯೆ ಇದ್ದಾನೆ, ಆ ಕಡೆ ತಾಯಿ ಇದ್ದಾಳೆ, ಈ ಕಡೆ ಹೆಂಡತಿ ಇದ್ದಾಳೆ. ತಾಯಿ ಡೈಲಾಗ್ ಎಲ್ಲರಿಗೂ ಗೊತ್ತಿರೋದೆ, ಎಷ್ಟು ಕಷ್ಟದಲ್ಲಿ ಬಂದೆ, ಏನು ಮಾಡಿದೆ, ಅವನು ಹೊತ್ತಿದ್ದಾಯಿತು, ಎತ್ತಿದ್ದಾಯಿತು, ಅವನ ಎಜುಕೇಷನ್ಗೆ ಎಷ್ಟು ಕಷ್ಟಪಟ್ಟೆ, ಅವನು ಎಷ್ಟು ದೊಡ್ಡವನು ಮಾಡಿದೆ, ಅವನ ಉದ್ಯೋಗಕ್ಕೆ ಎಷ್ಟು ವ್ರತಗಳು ಮಾಡಿದೆ, ಎಷ್ಟು ಪೂಜೆಗಳು ಮಾಡಿದೆ, ಇವತ್ತು ಅವನೊಂದು ಸ್ಟೇಜ್ಗೆ ನಿಂತಿದ್ದಾನೆ, ಸಂತೋಷ. ಯಾರು ಬೇಡ ಅಂದರು? ಈ ಕಡೆ ಸೊಸೆ ಇದ್ದಾಳಲ್ಲ, ಅಥವಾ ಈ ಮಗನ ಹೆಂಡತಿ, ನಾನು, ನನ್ನ ಅಣ್ಣ, ತಮ್ಮ, ಅಕ್ಕ, ತಾಯಿ, ತಂದೆ, ನಮ್ಮ ತಂದೆ ನನ್ನನ್ನು ಮಹಾರಾಣಿ ಥರ ನೋಡ್ಕೊಳ್ತಾ ಇದ್ರು. ನಾನು ಯಾವತ್ತೂ ನಮ್ಮ ಮನೇಲಿ ಕಸನೇ ಗುಡಿಸಿಲ್ಲ, ಅಡುಗೆ ಮನೆಗಂತೂ ಹೋಗೇ ಇಲ್ಲ, ಅದನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಇದು ಸೊಸೆ ಡೈಲಾಗು. ಡೈಲಾಗುಗಳೇನೋ ಚೆನ್ನಾಗೇ ಇದೆ. ಮಧ್ಯ ಮಗನ ಪರಿಸ್ಥಿತಿ ಏನು? ತಾಯಿ ಈ ಕಡೆಗೆ ಎಳಿತಾಳೆ, ಸೊಸೆ ಆ ಕಡೆಗೆ ಎಳಿತಾಳೆ. ಅವನು ಅರ್ಧ ಭಾಗ ಆಗಿಬಿಟ್ಟು ಆ ಕಡೆ ಈ ಕಡೆ ಹೊರಟೋಗ್ಬೇಕಾ? ದಿಸ್ ಈಸ್ ಬಿಕಾಸ್ ಆಫ್ ಆಲ್ ಪೊಸೆಸಿವ್ನೆಸ್. ಗಂಡ ನನ್ನವನು, ಮಗ ನನ್ನವನು. ಎಷ್ಟು ಅಶಾಂತಿ ಮನೆಗಳಲ್ಲಿ, ಎಷ್ಟು ಅಶಾಂತಿ ಮನೆಗಳಲ್ಲಿ. ಯಾವ ಮನೇನೂ ಇದರಿಂದ ತಪ್ಪಿದ್ದಿಲ್ಲ, ಯಾವ ಮನೇನು. ಖಲೀಲ್ ಗಿಬ್ರಾನ್ ಅಂತ ಒಬ್ಬ ಕವಿ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಹ್ಯಾವ್ ಕಮ್ ಥ್ರೂ ಯು, ನಾಟ್ ಫ್ರಮ್ ಯು. ಬಾ ಬಾ, ಆ ಪೊಯಮ್ ಓದಿದ್ರೆ ನಡ್ಕ ಬಂದ್ಬಿಡುತ್ತೆ. ಲೈನ್ ನೋಡಿ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್,
ದೇ ಕಮ್ ಥ್ರೂ ಯು, ನಾಟ್ ಫ್ರಮ್ ಯು. ನಿನ್ನ ಮಕ್ಕಳು ನಿನ್ನ ಮಕ್ಕಳಲ್ಲ. ಓ ಹೆಂಗೆ ಸಾಕಿದ್ವಿ, ಹೆಂಗೆ ಮಾಡಿದ್ವಿ, ಅವನಿಗೋಸ್ಕರ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂದ್ಬಿಟ್ಟು ನಿನ್ನ ಮಗು ನಿನ್ನ ಮಗನಲ್ಲ ಅಂದ್ಬಿಟ್ರೆ ಏನಾಗು. ಅವನು ನಿನ್ನ ಮುಖಾಂತರ ಬಂದಿದ್ದಾನೆ ಅಷ್ಟೇ ಹೊರತಾಗಿ ನಿನ್ನಿಂದ ಬಂದವನು ಅಲ್ಲ. ನೀನು ಯಾವುದಕ್ಕೆ ನೀನು ಓನರ್? ನೀನೇ ಶಾಶ್ವತ ಅಲ್ಲ. ನಿನ್ನ ಮನೇನ, ನಿನ್ನ ಕಾರ, ನಿನ್ನ ಸೈಟ, ನಿನ್ನ ತೋಟನ, ನಿನ್ನ ಅಹಂಕಾರನ, ನಿನ್ನ ಕೀರ್ತಿನ, ನಿನ್ನ ವಿದ್ಯೆನ, ಯಾವುದಕ್ಕೆ ನೀನು ಓನರ್? ನಾನೇ ಇಲ್ಲ. ಇನ್ನು ನಂದು ಅನ್ನೋದಕ್ಕೆ ಸ್ಥಾನ ಎಲ್ಲಿ? ಯು ಆರ್ ದ ಟ್ರಸ್ಟಿ. ಬ್ಯಾಂಕಲ್ಲಿ ಹಣ ಇದೆ, ಬ್ಯಾಂಕ್ ಮ್ಯಾನೇಜರ್ ಇದ್ದಾನೆ. ಬ್ಯಾಂಕ್ ಮ್ಯಾನೇಜರ್ದಲ್ಲ ಹಣ, ಅದನ್ನು ನೋಡ್ಕೊಳ್ಳೋದಕ್ಕೆ ಇರೋವಂಥದ್ದು. ಎವ್ರಿ ಟ್ಯಾಲೆಂಟ್ ದಟ್ ಯು ಹ್ಯಾವ್, ಯು ಆರ್ ಎ ಟ್ರಸ್ಟಿ ದೇರ್. ಅದು ಏನೇ ನಿಂದಾಗಿರಲಿ, ಅದು ಗುರುಗಳು, ಭಗವಂತ, ಪರಮಾತ್ಮ 4 ಜನಕ್ಕೆ ಹಂಚೋದಕ್ಕೆ ನಿನಗೆ ಕೊಟ್ಟಿರೋದೇ ಹೊರತಾಗಿ ಅದರ ಓನರು ನೀನು ಅಲ್ಲ. ಹಾಡೋದಾಗಿರ್ಬೋದು, ಓದೋದಾಗಿರ್ಬೋದು, ಒಂದು ಒಳ್ಳೆ ಕೆಲಸ ಚೆನ್ನಾಗಿ ಮಾಡೋವಂಥದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ನಿನಗೆ ಪರಮಾತ್ಮ ಕೊಟ್ಟಿರೋವಂಥದ್ದು. ಅದರ ಮುಖಾಂತರ ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡೋದಕ್ಕೆ ಹೊರತಾಗಿ ಅದು ನಂದು ಅಂದ್ಕೊಳ್ಳೋಕ್ಕೆ ಅಲ್ಲ. ಕೈ ಎಷ್ಟು ದಿನ ಎತ್ತೋದಕ್ಕಾಗೋಗುತ್ತೆ? ಕೈ ಎತ್ತಕ್ಕಾಗದೇ ಇರೋವಂಥ ಪರಿಸ್ಥಿತಿ ಬಂದಿರೋವಂಥದ್ದು ನೋಡಿಲ್ವಾ? ಕಾಲ್ನಂದ, ಕೈನಂದ, ಆಸ್ತಿನಂದ, ಅಂತಸ್ತಿನಂದ, ಯಾವುದು ನಂದು? ಯಾವುದು ನಂದು? ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಪದ್ಮಪತ್ರ ಇವಾಂಬಸ, ಎಲ್ಲದರಲ್ಲೂ ಇದ್ದು ಎಲ್ಲಿಂದ ಹೊರತಾಗಿ ಇದ್ದು ಜೀವನವನ್ನು ಮಾಡೋದನ್ನು ಕಲಿಬೇಕು. JK ಹೇಳ್ತಾರೆ, ಲಿವ್ ಲೈಕ್ ಎ ಗೆಸ್ಟ್. ಯಾರ್ದೋ ಮನೆಗೆ ಹೋಗ್ತೀವಿ, ಒಂದು 5 ನಿಮಿಷ ಕೂತಿರ್ತೀವಿ, ಆಮೇಲೆ ಎದ್ದು ಬರ್ತೀವಿ. ಅವ್ರ ಮನೇಲಿ ಅದಿಲ್ಲ ಇದಿಲ್ಲ, ಅದೇನೋ ತಿಂಡಿ ಕೊಟ್ಟು ಉಪ್ಪು ಕಡಿಮೆ ಆಯಿತು, ಅವೆಲ್ಲ ಬೇಕಾ? ಅವ್ರ ಪಾಪ ತಿಂಡಿ ಚೆನ್ನಾಗಿದೆ, ಹಾಂ ಚೆನ್ನಾಗಿದೆ. ಯಾಕೆಂದರೆ ಒಂದು ಹೊತ್ತು ತಿಂದು ಹೊರಗಡೆಗೆ ಬರೋದಕ್ಕೆ ಉಪ್ಪಿಲ್ಲ, ಕಡಿಮೆ ಆಯಿತು ಯಾಕೆ ಹೇಳಬೇಕು? ಅದೇ ರೀತಿ ಇಡೀ ನಿನ್ನ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಅಲ್ಲ, ಏನೋ ಕೆಲವು ವರ್ಷಗಳ ಕಾಲ ಜೀವನ ಮಾಡಿ ಹೋಗೋದಕ್ಕೆ ಯಾಕಿಷ್ಟೆಲ್ಲ ಅನ್ನೋಂಥ ಭಾವನೆಯನ್ನು ಬೆಳೆಸ್ಕೊಂಡು ಜೀವನವನ್ನು ಮಾಡುವಂಥದ್ದು ಆ ಪರಿಗ್ರಹ. ಒಂದೊಂದು ಜನ್ಮದಲ್ಲಿ ಒಂದೊಂದು ಸಾಧನೆ ಮಾಡೋದು ಕೂಡ ಜಾಸ್ತಿ ಆಯಿತು. ಆ ಸಾಧನೆ ಮಾಡುವಂಥ ಶಕ್ತಿ ಗುರುಗಳು ನಮಗೆಲ್ಲ ಕೊಡಲಿ ಅಂತ